ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಂದಿರೋ ಸ್ವಾಗತ. ನೋಡಿ, ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಭಾಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರ ನೀವು ಒಬ್ಬರಾಗಿರ್ಬೋದು. ಇನ್ನು ಕೆಲವರು ಯೂಟ್ಯೂಬ್ ವಿಡಿಯೋ ನೋಡ್ತಾರೆ, ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಅಥವಾ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಲೈಕ್ ಮಾಡಲ್ಲ. ಕೆಲವರು ನೋಡಿ ಹಾಗೆ ಹೋಗ್ತಾರೆ. ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾಕೆ ನೋಡಬೇಕು, ಇದರಿಂದ ಏನು ಲಾಭ, ಇದರಿಂದ ನಿಮಗೇನು ಸಿಗುತ್ತೆ ಅಥವಾ ನಿಮಗೇನು ಮಾಹಿತಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಪರ್ಟಿಕ್ಯುಲರ್ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಭಾಳಷ್ಟು ಜನ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಆನ್ಲೈನ್ ಸಂಬಂಧಪಟ್ಟಂಗೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ನೀವು ಬೇಕಾದ್ರೆ ಜಸ್ಟ್ ಗಮನಿಸಿ ನೋಡಿ ಅವ್ರನ್ನ. ಅವರು ಕೇವಲ ಮಾಹಿತಿ ಅಷ್ಟೇ ಕೊಡ್ತಾರೆ. ಉದಾಹರಣೆಗೆ ಒಂದು ಲೋನ್ ಬಂದಿತ್ತು ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಲೋನ್ ಬಂದಿದೆ ಅರ್ಜಿ ಸಲ್ಲಿಸಿ ಅಂತ. ಅದು ನಾವು ಆಗಲ್ಲ. ಲೋನ್ ಬಂತು ಅಂತಂದರೆ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಮತ್ತು ಯಾವ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಿದ್ರೆ ಬರುತ್ತೆ, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಒಂದು ವಿಡಿಯೋ ಕೂಡ ಮಾಡಿರ್ತೀವಿ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಟೈಮ್ಲೈನ್ಗೆ ಹೋಗಿ ಚೆಕ್ ಮಾಡಿ, ಬೇಕಾದ್ರೆ ಯಾವೆಲ್ಲ ಮಾಡಿದ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಜಾಬ್ ಅಪ್ಲಿಕೇಶನ್ ಬಂತು ಅಂತ ಇಟ್ಕೊಳ್ಳಿ. ಆ ಜಾಬ್ ಅಪ್ಲಿಕೇಶನ್ ಯಾವಾಗ ಕರೀತಾರೆ, ರಾಜ್ಯ ಸರ್ಕಾರದ ಎಷ್ಟಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಎಷ್ಟು ಜಾಬ್ ಇದ್ದಾವೆ, ಎಷ್ಟು ವಯೋಮಿತಿ ಇದೆ, ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅಂತ ಅಷ್ಟೇ ಮೇಲ್ಮೇಲೆ ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ನಾವಾಗಲ್ಲ, ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಈ ಥರ ಜಾಬ್ ಬಂದಿದೆ, ಅರ್ಜಿ ಸಲ್ಲಿಸಿ ಅಂತ. ಮತ್ತೊಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ, ಯಾವ ವೆಬ್ಸೈಟಲ್ಲಿ ಹೋಗಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಹಾಕಬೇಕು, ಅದು KBL ಇರಬೇಕು, JPG ಇರಬೇಕು, PDF ನಲ್ಲಿ ಇರಬೇಕು, ಪೇಮೆಂಟ್ ಯಾವ ಥರ ಮಾಡಬೇಕು ಅಂತ ಮತ್ತೊಂದು ವಿಡಿಯೋ ಡೆಪ್ತ್ ಆಗಿ ಮಾಡಿರ್ತೀವಿ. ಯಾಕಂತಂದರೆ ನಾವು ಇದೇ ಫೀಲ್ಡಲ್ಲೇ ಇದ್ದೀವಿ. ನಾನು 2 ವರ್ಷ ಆಯಿತು ಆನ್ಲೈನ್ ಸೆಂಟರ್ ನಡೆಸಕತ್ತಿ. ನಮ್ಮ ಹತ್ರ ಎಲ್ಲ ಐಡಿನ ಇದ್ದಾವೆ. ನಮ್ಮದು CSC ID ಇದೆ, ಗ್ರಾಮೀಣ ID ಇದೆ, ಮತ್ತು ಬೇರೆ ಬೇರೆ ಐಡಿನ ಇದ್ದಾವೆ. ಅವು ಇರೋದ್ರಿಂದ ನಮಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಗೊತ್ತಿರುತ್ತೆ. ಮತ್ತು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಭಾಳಷ್ಟು ಜನ ನಮಗೆ ಪರಿಚಯ ಇರ್ತಾರೆ. ಆನ್ಲೈನ್ ವರ್ಕ್ ಮಾಡೋರು ನಮ್ಮ ಗ್ರೂಪ್ ಇರ್ತವೆ, ಪರಿಚಯ ಸ್ನೇಹಿತರಿರ್ತಾರೆ. ಅವ್ರ ಬಗ್ಗೆ ನಾವು ಅವ್ರ ಫೋನ್ ಮಾಡಿ ತಿಳ್ಕೊಂಡು ಮಾಹಿತಿ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡಬೇಕಂತಂದರೆ, PM ವಿಶ್ವಕರ್ಮ ಕುರಿತಾಗಿ ಭಾಳ ಜನ ವಿಡಿಯೋ ಮಾಡಿದ್ದಾರೆ. ಆದರೆ ಕೆಲವರು ಮಾಹಿತಿ ಅಷ್ಟೇ ಕೊಟ್ಟಿದ್ದಾರೆ. ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಸಂಪೂರ್ಣ ಪ್ಯಾಟರ್ನ್ ಮಾಡಿ ಎಕ್ನಾಮಿಟ್ ಬರೋವರೆಗೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾಕಂದರೆ ಈ ಅರ್ಜಿನ ಹಾಕಬೇಕಂತಂದರೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಇರಬೇಕು. ಬಯೋಮೆಟ್ರಿಕ್ ಗೊತ್ತಲ್ಲ, ತಂಬು, ಅದು ಕೊಟ್ಟರೆ ಮಾತ್ರ ಈ ಅರ್ಜಿ ಸಲ್ಲಿಸಕ್ಕೆ ಬರುತ್ತೆ. ಭಾಳ ಜನ ವಿಡಿಯೋ ಮಾಡೋ ಹತ್ರ ತಂಬಿರಲ್ಲ, ಬಯೋಮೆಟ್ರಿಕ್ ಇರಲ್ಲ. ಹೀಗಾಗಿ ಮೇಲ್ಮೇಲೆ ಇನ್ಫಾರ್ಮೇಷನ್ ಕೊಟ್ಟು ಕೈ ತೊಗೊಂಡ್ಬಿಡ್ತಾರೆ. ನಾವು ಆಗಲ್ಲ. ಮತ್ತು ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಕೂಡ ತಂಬೇಕು. ಕೆಲವರು ಏನು ಮಾಡ್ತಾರೆ, ರೇಷನ್ ಕಾರ್ಡ್ ಚಲೋ ಆಗಿದೆ ನೋಡಿ, ಹೊಸ ರೇಷನ್ ಕಾರ್ಡ್ ಚಲೋ ಆಗಿದೆ, ತಿದ್ದುಪಡಿ ಚಲೋ ಆಗಿದೆ, ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾರೆ. ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾರೆಲ್ಲ ತಂದು ಕೊಡಬೇಕು, ಡಿಲೀಟ್ ಮಾಡೋದು ಹೇಗೆ, ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಯಾವ ಥರ ವೆಬ್ಸೈಟ್ ಇರುತ್ತೆ, ತಿದ್ದುಪಡಿ ಮಾಡುವಾಗ ಯಾವ ಥರ ವೆಬ್ಸೈಟ್ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿ ವೆಬ್ಸೈಟ್ ಒಳಗೆ ಹೋಗಿ ನಾವೇ ತಂದು ತೊಗೊಂಡು ಕಸ್ಟಮರ್ ಅಥವಾ ನಮ್ಮ ತಂದು ತೊಗೊಂಡು ವೆಬ್ಸೈಟ್ ಒಳಗೆ ಹೋಗಿ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ತೋರಿಸ್ತೀವಿ ನಾವು. ಯಾಕಂದ್ರೆ ನಮ್ಮ ವಿಡಿಯೋ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಭಾಳಷ್ಟು ಜನ ಮಾಡಲ್ಲ. ಯಾರು ಇದರಲ್ಲಿ ನಾಲೆಜ್ ಇರುತ್ತೋ, ಈ ಆನ್ಲೈನ್ ಸೆಂಟ್ರಲ್ಲಿ ಯಾರು ಇದ್ರ ಬಗ್ಗೆ ತಿಳುವಳಿಕೆ ಇರುತ್ತೋ, ಯಾರು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೋ ಅವರು ಮಾತ್ರ ಈ ರೀತಿ ವಿಡಿಯೋ ಮಾಡೋಕ್ಕೆ ಸಾಧ್ಯ. ಕೇವಲ ಹಾಗೆ ಟೈಮ್ ಪಾಸ್ಗೋಸ್ಕರ ಅಥವಾ ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಉದ್ದೇಶ ಇರ್ತಾರಲ್ಲ, ಅವ್ರು ಕೇವಲ ಗೂಗಲ್ ಸರ್ಚ್ ಮಾಡ್ತಾರೆ, ಮಾಹಿತಿ ಸಿಗುತ್ತೆ, ನೋಟ್ ಮಾಡ್ಕೋತಾರೆ ಅಥವಾ ಸ್ವಲ್ಪ ಬರ್ಕೋತಾರೆ, ಹಾಗೆ ಮೇಲೆ ರ್ಯಾಂಡಮ್ ಆಗಿ ಹೇಳ್ಬಿಡ್ತಾರೆ. ಅಂತ ಯೂಟ್ಯೂಬ್ ಚಾನಲ್ ಸಿಕ್ಕಾಪಟ್ಟಿದ್ದಾವೆ. ಈ ಥರ ಡೆಪ್ತ್ ಆಗಿ ಮಾಡೋ ಯೂಟ್ಯೂಬ್ ಚಾನಲ್ಗಳು ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದ್ದಾವೆ. ನಿಮ್ಗೆ ಗೊತ್ತು ಯಾರು ಏನು ಅಂತ. ನಾ ಈ ವಿಡಿಯೋ ಮುಖಾಂತರ ಹೇಳೋದು ಏನಂತಂದರೆ, ನಮ್ಮ ವಿಡಿಯೋನ ನೀವು ನೋಡಿ ನಿಮಗೆ ಡೆಪ್ತ್ ಅನಿಸ್ತು, ಒಳ್ಳೆ ನಾಲೆಜ್ ಇದೆ, ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇದ್ದೇನೆ ಅಂತ ಅನಿಸಿದ್ರೆ, ನಿಮಗೆ ಮನಸ್ಸಿಗೆ ಅನಿಸಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಇರುತ್ತೆ, ವಾಟ್ಸಪ್ ಗ್ರೂಪ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗಿ ಏನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ನಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಮ್ಮ ಮೇಲಾಧಿಕಾರಿಗಳಿರ್ತಾರೆ, ನಮಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ. ಅವ್ರ ಬಗ್ಗೆ ನಾವು ಇಂಥ ಒಂದು ಸಮಸ್ಯೆ ಬಂದಿದೆ, ಇಂಥ ಕಸ್ಟಮರ್ ಕೇಳಿದ್ದಾರೆ, ಅದ್ರ ಬಗ್ಗೆ ನೀವು ಆನ್ಸರ್ ಕೊಡಿ, ನಾವು ಅವ್ರು ಕೇಳ್ಕೊಂಡು ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ. ಹೀಗೆ ಪ್ರೊಸೆಸ್ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಈ ಥರ ಕಂಪ್ಲೀಟ್ ಪ್ರೊಸೆಸ್ ಇರುತ್ತೆ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಹೆಚ್ಚಿಗೆ ಹೇಳಿದ್ರೆ ನಿಮ್ಮ ಬಗ್ಗೆ ನಾನು ಹೇಳ್ಕೊತಾ ಇದ್ದೇನೆ ಅಂತ ಅನ್ಸುತ್ತೆ. ಬಟ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಮಾಹಿತಿ ನಾನು ತಿಳಿಸ್ಬೇಕಂತ ಅನ್ಕೊಂಡಿದ್ದೆ, ತಿಳಿಸಿದ್ದೀನಿ. ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.